ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ. ಇವತ್ತು ನನ್ನ ಆಫೀಸ್ ಮುಗಿಸ್ಕೊಂಡು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಂದರೆ, ಇವಾಗ ಎಲ್ಲೋ ಒಂದು ಕಡೆ ಹೊರಟಿದ್ದೀನಿ. ಅದೆಲ್ಲ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ ಇದು ವಿಡಿಯೋ. ಇವು ನನ್ನ ಫ್ರೆಂಡು ಮೋಹನ್ ಅಂತ. ಬೆಂಗಳೂರು ಜೀವನ ಫುಲ್ಲು ಖರಾಬು ಗುರು. ನೋಡಿ, ನೀನು ನೋಡ್ಬೇಡ, ಮುಂದೆ ನೋಡು ಗುರು. ನೀನು ನಾನು ಬ್ಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ಬ್ಯಾಗೆಲ್ಲ ಹಾಕ್ಬಿಟ್ಟು ನನ್ನ ಕೆಲಸದ್ದೆಲ್ಲ ನಿಮ್ಗೆ ಹೇಳ್ತೀನಿ. ಆಮೇಲೆ ಹೋಯ್ತಾ ಮಾತಾಡೋದ. ಆಫೀಸ್ ಕೆಲಸನ ಮುಗಿಸ್ಕೊಂಡು ಈ ಒಂದು MNC ಕಂಪ್ನಿಗಳ ಒತ್ತಡ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ನಮ್ಮ ಟೀಮಿಂದ ಒಂದು ಸ್ಮಾಲ್ ಟ್ರಿಪ್ನ ಹಮ್ಮಿಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ನಮ್ಮದು ಜರ್ನಿ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ. ಅಲ್ಲಿಂದ ನಾವು ಹೊನ್ನಾವರಕ್ಕೆ ಹೋಗ್ತಾ ಇದ್ದೀವಿ. ಹೊನ್ನಾವರಕ್ಕೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿ ಪ್ಲೇಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ರಿಟರ್ನ್ ಆಗಿ ಮತ್ತೆ ನಮ್ಮ ಕೆಲಸ. ಈ ಜರ್ನಿಯಲ್ಲಿ ಏನೇನು ನಡೆಯುತ್ತೆ, ಹೇಗಿರುತ್ತೆ ಅನ್ನೋದೆಲ್ಲ ನಿಮ್ಮ ಜೊತೆಗೆ ಹಂಚ್ಕೋಬೇಕು, ಒಂದು ಕತೆ ಥರ ತೋರಿಸ್ಬೇಕು ಅನ್ನೋ ನನ್ನ ಪ್ರಯತ್ನ. ಬನ್ನಿ. ಬಾಯ್ ಬಾಯ್ ಮೋಹನ್, ಬಾಯ್ ಬಾಯ್. ಥ್ಯಾಂಕ್ಸ್ ಡಾ. ಕೆಂಪೇಗೌಡ ರೈಲು ನಿಲ್ದಾಣ, ಮೆಜೆಸ್ಟಿಕ್. ಸೊ ಇವಾಗ ನಾನು ಫಸ್ಟು ರೈಲ್ವೆ ಸ್ಟೇಷನ್ಗೆ ನಾನೇ ಫಸ್ಟ್ ಬಂದಿರೋದು. ನಮ್ಮ ಟೀಮ್ ಮೇಟ್ಸ್ ಎಲ್ಲ ಬರ್ತಾವ್ರೆ. ಸೊ ಏನು ನೋಡ್ತಾ ಇದ್ದೀರಲ್ಲ, ಇವಾಗ ಪಂಚಗಂಗಾ ಎಕ್ಸ್ಪ್ರೆಸ್ಸಿಂದ ಕಾರವಾರ ಕಡೆ ಮಾಡ್ಗೋ ಅಂತಂಗೆ ಹೋಗಿದ್ದು, ಗೋವಾಗೆ ಹೋಗೋದಿದ್ದು, ಗೋವಾ ಟ್ರೈನು. ಸೊ ನಾನು ಲೇಟಾಗಿ ಬರ್ತೀನಿ ಅಂದ್ಕೊಂಡಿದ್ದೆ. ಎಲ್ಲರಿಗಿಂತ ಫಸ್ಟು ನಾನೇ ಬಂದ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಅವ್ರು ಬರೋ ತನಕ ವೆಯ್ಟ್ ಮಾಡೋದಷ್ಟೇ. ನಾನು ಬೆಂಗಳೂರಿಗೆ ಬಂದು ಸುಮಾರು 6-7 ತಿಂಗಳಾಗಿದೆ. ಏನಕ್ಕೆ ಅಂದರೆ ನನ್ನ ವೃತ್ತಿ ಜೀವನನ ನಡೆಸೋಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀನಿ. ಆ ವೃತ್ತಿ ಜೀವನದಲ್ಲಿ ಎಲ್ಲರಿಗೂ ಗೊತ್ತಿರೋಗೆ ಕೆಲಸ ಅಂತ ಇದ್ರೆ ಏನೂ ಆಗಲ್ಲ. ಸೊ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿ ನಾನು ನಮ್ಮ ಟೀಮ್ ಎಲ್ಲ ಸೇರಿ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿ ಹೊನ್ನಾವರಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಸೊ ನನ್ನ ಟೀಮ್ ಫುಲ್ಲು ಕಂಪ್ಲೀಟು. ನಮ್ಮ TL ಅಂದರೆ ಏನಂತಾರೆ, ಟೀಮ್ ಲೀಡ್ ಮ್ಯಾನೇಜರ್ ಅಂತ ಏನು ಹೇಳ್ತಾರೆ, ಅವರು ನನ್ನ ಟೀಮ್ ಮೆಂಬರ್ಸು. ಕೆಲವೊಂದಷ್ಟು ಜನ ಬಂದಿಲ್ಲ, ಸ್ವಲ್ಪ ಬೇಜಾರಿದೆ. ಇನ್ನೊಂದಷ್ಟು ಜನ ಎಲ್ಲ ಬರ್ತಾ ಇದ್ದಾರೆ. ಫುಲ್ ಹೋಗಿ ಎಂಜಾಯ್ ಮಾಡೋದು ಈ ಫುಲ್ ಕಂಪ್ಲೀಟ್ ವಿಡಿಯೋದಲ್ಲಿ ಇರುತ್ತೆ. ನಾನು ಇವಾಗ ಕರೆಂಟ್ಲಿ Accenture ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಹೆರಿಟೇಜ್ ಕನ್ನಡಿಗ ಕ್ಲಬ್. ಹಾಯ್ ಎವ್ರಿವನ್ ಕೇಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಟೀಮ್ ಬಂದಿದೆ. ಇನ್ನೊಂದು ಸ್ವಲ್ಪ ಜನ ಬರ್ಬೇಕಲ್ರಲ್ಲ, ಬರಬೇಕು. No ready, no nothing. 1 second. Everything will be. ಅಲ್ಲಿ ಬರೀತಾರೆ ನೋಡಿ, ಅವರು ಕಿಟಕಿಯಿಂದ ನೇತಾಡ್ಕೊಂಡು ಬರ್ತಾರೆ. 6:50 they will give the dinner. ಕಾಯ್ತಿರುವ ನಿಧಿ ಮತ್ತೆ ಆಯುಷಿ. ಹಾಯ್ ಎಲ್ಲರಿಗೂ. ಯಾರಿಗೋಸ್ಕರ ಕಾಯ್ತಿದ್ದೀರಾ? ರಾಕೇಶ್ ಅವ್ರು ಬರ್ತಾವ್ರಾ? ಓಕೆ. ನೋಡಿದ್ರಲ್ಲ, ಎಲ್ಲರೂ ಟ್ರೈನ್ ಬೋರ್ಡ್ ಹಾಕಿದೀವಿ. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್. Hi. ಮಾತಾಡಿ ಸರ್. We are going to where? Honnavara. ಬೇರೆ ಏನ್ ಗುರು, ನೀನೆಲ್ಲ ಮುಟ್ಕೊಂಡ್ಬಿಟ್ಟು ಹೊನ್ನಾವರ ಅಂತೆ. Now we are going to search our seats to follow us. So for your guys, like seats are there only. What is there? Bro, some people, ಸ್ವಲ್ಪ ಜನ S3 ಅಲ್ಲಿ ಇದ್ದಾರೆ, ಸ್ವಲ್ಪ ಜನ S7 ಅಲ್ಲಿ ಇದ್ದಾರೆ, ಸ್ವಲ್ಪ ಜನ ಸೀಟ್ ಕನ್ಫರ್ಮ್ ಆಗಿಲ್ಲ.
ಹೆಸರು ಇಲ್ಲಿರೋರು ನಾವು ಯಾರು ಹೆಸ್ರು- ಹುಡ್ಕೊಂಡ್ ಬರಂಗಿದ್ರೆ ಬನ್ನಿ ಏನಕ್ಕೆ ಅಪಾಯ ಹುಡ್ಕೊಂಬರೋದು ಮಾತಾಡೋಣ ಮಾತಾಡಕ ಬೆಳಗಾನ ಮಾತಾಡ್ಬೇಕು ಕೂತ್ಕೊಳ್ಳೋದು ರಾತ್ರೆಲ್ಲ ಮಾತಾಡೋದೇ ಫಸ್ಟ್ ಮೈನ್ ಫ್ರೇಮ್ ಅಲ್ಲಿ ಇರ್ಬೇಕು ನನ್ನ ಲಾಸ್ಟ್ ಹಾಕ್ಬಿಡ್ತಿದ್ಯಾ ನೀನು ಹೊಸದು ಕಣ್ರಿ ನಮ್ಗೆ ಯಾಕ್ರೆ ಇದನ್ನ ಮಾಡ್ಲಿಲ್ಲ ನಮ್ಮ ಭಾರತೀಯ ರೈಲ್ವೆ ತುಂಬಾ ಸ್ವಚ್ಛವಾಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಮೇಲೆ ಎಲ್ಲ ಕಡೆ ಇರ್ತದೆ ನಡಿಗುರು ಅಡ್ಜಸ್ಟ್ ಮಾಡ್ಕೋಬೇಕು MNC ಕಂಪನಿಯ ಎಂಪ್ಲಾಯಿಗಳೆಲ್ಲ ಟ್ರೈನ್ ಹತ್ಕೊಂಡು ಮುಸ್ಸಂಜೆಯಲ್ಲಿ ಊರು ಬಿಡುತ್ತಿರುವ ಕಾರ್ಯಕ್ರಮ. ದಿಸ್ ಈಸ್ ರೋಸ್ ಫ್ರಮ್ ಡಾರ್ಜಿಲಿಂಗ್, ದಿಸ್ ಈಸ್ ಅಂಕಿತಾ ಫ್ರಮ್ ಮೇಘಾಲಯ, ದರ್ಶನ್ ಫ್ರಮ್ ಬೆಂಗಳೂರು, ಯೋಗಿತ್ ಫ್ರಮ್ ಬೆಂಗಳೂರು, ನಾವು ಗೊತ್ತಲ್ಲ ಹೆರಿಟೇಜ್ ಕನ್ನಡಿಗ ಫ್ರಮ್ ಹೆರಿಟೇಜ್ ಸಿಟಿ. ಇನ್ನೊಂದು ವಿಕೆಟ್ ಎಂಟ್ರಿ ರಾಕೇಶ್, ನಮ್ಮ ಟೀಮ್ ನ ಬಿಟ್ಟೋದಂತ ರಾಕೇಶ್. ವೆಲ್ಕಮ್ ಟು ದ 1 hour ಟ್ರಿಪ್. ಸೊ ಎಲ್ಲರೂ ಸೆಟ್ರೇಟ್ ಆಗಿ, ನಾನು ಕತ್ಲೆಯಲ್ಲಿ ಹೊರಗೆ ಕರಿ ಎಗಳ ತರ ಕಾಣ್ತಾ ಇದ್ದೀನಿ. ಹಲೋ, ಎಲ್ಲರೂ ಇವಾಗ ಸೆಟ್ರೇಟ್ ಆಗಿ ಹೊರಡಕ್ಕೆ ರೆಡಿಯಾಗಿ. ವಾಟ್ ರೇ, ದಿಸ್ ಈಸ್ ನ್ಯಾಚುರಲ್. ವಾಟ್ ಬ್ಯಾಡ್, ಟೆಲ್ ಮೀ. ಯುವರ್ ಶೈ ಆಫ್ ವಿಡಿಯೋ. ಒಬ್ಳು ಇಲ್ಲ ಅಷ್ಟೇ, ಇವಳನ್ನ ಏನಂತ ಅವಾಗ ಇವಾಗ ಬಂದಿರೋದು ಇವಳು. ಯಾಕೆ ಮಕ್ಕ ತೋರಿಸು ಇರ್ಲಿ. ಇನ್ ಮಿಕ್ದವರೆಲ್ಲ ಇಲ್ಲಿ ಹೋಗಿ, ನೀನ್ ಇಲ್ಲೇ ಇದೆ. ಇನ್ನು ಇಬ್ರು ಬರ್ಬೇಕು. ಇರೋಣ, ಇವ್ನು ಫರ್ದಿನ್ ಅಂತ ಎಲ್ಲರ ಹತ್ರಕ್ಕೆ ಬರ್ತಾ ಇದೀವಿ. ಸೊ ನೋಡ್ತಾ ಇದೀರಲ್ಲ ಎಲ್ಲರೂ ಟೀಮ್. ಶಾಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ ಅವಾಗ್ಲೇ. ನಿಧಿ, ರೋಸ್, ಆಯುಷಿ, ರಾಕೇಶ್, ನವೀನ್ ಭಾಯಿ, ಶಾಂತ, ನಯನ, ಫರ್ದೀನ್, ನಾನು ಮತ್ತೆ ಯೋಗಿತ್ತು. ಇನ್ನೊಂದಿಬ್ರು ವಿಕೆಟ್ಸ್ ಅಲ್ಲಿ ವಿಕೆಟ್ ಬ್ರೋ ಬಾಗ್ಲ ಹತ್ರ ನಿಂತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ತವ್ರೆ. ನಮ್ಮ ಪಯಣ ಸ್ಟಾರ್ಟ್ ಆಗಿದೆ ಇವಾಗ, ಅವಾಗ್ಲೇ ಸ್ಟಾರ್ಟ್ ಆಯ್ತು. ಟಿ ಬಂದು ನಮ್ನ ಡ್ಯಾನ್ಸ್ ಮಾಡಿಸ್ತಾರೆ, ಸಾಕಾಗ್ಬಿಟ್ಟು. ಇಲ್ಲಿ ನೆಮ್ಮದಿನ ಹುಡ್ಕೋತಾ ಇದ್ರು, ಬಾಗ್ಲ ನಿಂತಿದೆ. ಇಲ್ಲಿ ನೆಮ್ಮದಿನ ಕಳ್ಕೊಳ್ಳೋಕೋಸ್ಕರ ಆಡ್ತಾರೆ. ಯಾಕ ರಾಜಾರಾಣಿ ನನ್ನ ಕೈಯೊಳಗೆ, ನನ್ನ ಬಾಯೊಳಗೆ. ಮೌನ. So ಸೊ ಬೆಳಗ್ಗೆ 1 ಅವರಲ್ಲಿ ಬಂದು ರೀಚ್ ಆಗಿದ್ದೀವಿ ಎಲ್ಲರೂ. ಗುಡ್ ಮಾರ್ನಿಂಗ್. ನಮ್ಮ ಇನ್ನೊಂದು ಸ್ವಲ್ಪ ಜನ ಎಲ್ಲ ಮುಂದೆ ಹೋಗಿದ್ದಾರೆ. ರೋಸ್, ಗುಡ್ ಮಾರ್ನಿಂಗ್. ಓಕೆ, ಅವ್ರ ಜೊತೆ ಇವಾಗೆಲ್ಲ ಹೋಗಿ ಕೊಲಾಬ್ರೇಟ್ ಆಗ್ತೀವಿ. ನಾವು ಬಂದ ಚಿಕ್ಕ ಬುಕ್. ದೇ ಆರ್ ಇನ್ ಫ್ರಂಟ್, ಕಮ್ ವಿಲ್ ಗೋ. ದೇ ಆರ್ ವೇಟಿಂಗ್ ಫಾರ್ ಅಸ್. ನಮ್ಮ ಆವಾಗ್ಲೇ ತೆಗ್ದೆ ಬ್ರೋ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಮಸ್ಕಾರ. ಎಲ್ಲರ ಮಕ್ಕನು ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಎಲ್ಲರಿಗೂ ನಿದ್ದೆ ಆಯ್ತಾ? ನಾನು ನಿದ್ದೆ ಮಾಡ್ದ, ಎಲ್ಲರ ನಿದ್ದೆ ಕೆಡಿಸಿದ್ರು. ನೀನೇ ತಾನೆ ರಾತ್ರಿ ಎಲ್ಲ ಬಂದ್ಬಿಟ್ಟು ಮಕ್ಕ ಹೇಗೆ ಮುಚ್ಕೊತಿದ್ಯಾ? ಇವಾಗ ಮಾತಾಡು. ಎಲ್ಲರಿಗೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಹೌದು, ಇವತ್ತು ನಿನ್ಗೆ ಎಲ್ಲರೂ ಮಾಡ್ತಾರೆ ಬಾ. ಸೊ ಎಲ್ಲರೂ ಬಂದು ಇವಾಗ 1 hour ರೀಚ್ ಆಗಿದ್ದೀವಿ. ಫರ್ದೀನ್, ಗುಡ್ ಮಾರ್ನಿಂಗ್. ಫರ್ದೀನ್, ನಿದ್ದೆ ಆಯ್ತಾ ಫರ್ದೀನ್? ಇಲ್ಲೇ ಒಂದು ಹುಡುಗಿ ನೋಡ್ತೀನಿ ಬಾ ನಿನ್ಗೆ. ಯಾಕಪ್ಪ? ಸೊ ಚಿಕ್ಕ ಹುಡುಗಿ. ಸೊ ಬೋರ್ಡಿಂಗ್ ಫಾರ್ ಅವರ್ ಟಿ. ನೋಡ್ರಿ ಬ್ರೋ, ಇದೇ ನಾನು ಹೋಗೋದು ಡಿಸ್ಕೋ ಟಿ. ಈ ಟಿಟಿಯಲ್ಲಿ ನಾವು ಇಡೀ 1 hour ಎಕ್ಸ್ಪ್ಲೋರ್ ಮಾಡ್ಕೊಂಡು, ಸುತ್ಕೊಂಡು, ನೋಡ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋಗ್ತೀವಿ. ಅಂದ್ರೆ ಇದ್ರಲ್ಲಿ ಹೋಗಲ್ಲ, ಟ್ರೈನ್ ಅಲ್ಲಿ ಹೋಗ್ತೀವಿ. ಇವಾಗ ಬೀಚ್, ಎಕೋ ಬೀಚಾ? ಫುಲ್ಲು ಹಂಗಂದ್ರೆ ಸಮುದ್ರ ಅಂದ್ರೆ ನಂಗೆ ಇಷ್ಟ.
ಫೈನಲಿ ಪ್ಲಾನ್ ಸಕ್ಸೀಡೆಡ್ ಹೊನ್ನಾವರ. डूब जाओ, मछली पकड़ के खा जाओ. कमान कमान. ಇವಳು ಇನ್ನೂ ಮಕ ತೊಳ್ದಿಲ್ಲ, ಅದಕ್ಕೆ ಇನ್ನೂ ಔಸ್ಕೊ ಓಡಾಡ್ತಾವಳೆ. ಇವರು ಮೇಕಪ್ ಆರ್ಟಿಸ್ಟ್. ಹೋಗಿ ಹೋಗ್ರಿ. ಮೇಕಪ್ ಆರ್ಟಿಸ್ಟು ಯಾರಿಗಾದ್ರೂ ಏನಾದ್ರು ಬೇಕಾದ್ರೆ. ಇದಾದ ನಂತರ ಕೆಲವೊಂದಷ್ಟು ಸಮಯ ನಾವು ಸಮುದ್ರ ತೀರದಲ್ಲಿ ಕಾಲ ಕಳಿತೀವಿ. ನನ್ನ ಹತ್ರ ಇದ್ದಿದ್ದು ಡ್ರೋನಿಂದ ಒಂದು ಏರಿಯಾ ಶಾಟ್ಗಳನ್ನ ತಗೊಂಡು ಹೊನ್ನಾವರದ ಎಕೋ ಬೀಚ್ನಲ್ಲಿ ನಮ್ಮ ಸಮಯನ ಕಳಿತೀವಿ. ಅದ್ಭುತವಾಗಿರುವಂಥ ಪರಿಸರ, ವಾತಾವರಣ, ಸಮುದ್ರ. ಕೆಲವೊಬ್ಬೊಬ್ಬರು ನಮ್ಮ ಟೀಮಲ್ಲಿ ಸಮುದ್ರನೇ ನೋಡಿರಲಿಲ್ಲ. ಅವರೆಲ್ಲ ಮೊದಲನೇ ಬಾರಿಗೆ ಸಮುದ್ರನ ನೋಡಿ ತುಂಬ ಖುಷಿಪಟ್ಟರು. ಅದ್ಭುತವಾಗಿರುವಂಥ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ನ ಮಾಡಿದ್ರು. ಸೊ ಏನಂದರೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಸಮುದ್ರ ತೀರದಿಂದ ಎಲ್ಲ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಹೋಟೆಲ್ಗೆ ಬಂದಿದ್ದೀವಿ. ದರ್ಶನ್ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಬರ್ತಾ ಇದ್ದೀವಿ. ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಗೆ ಹೋಗಬೇಕು. ಫಸ್ಟ್ ಏನಿದ್ರು ಹೊಟ್ಟೆ ಪೂಜೆ. ಬೆಳಗ್ಗೆಯಿಂದ ಟ್ರೈನಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ವಿ. ಬೀಚಲ್ಲೆಲ್ಲ ಆಟ ಆಡಿದ್ರು. ನಾನು ನೀರು ಇಳಿಲ್ಲ. ಸೊ ಏನಂದರೆ ಸ್ವಲ್ಪ ನೀರು ಬೆಳಗ್ಗೆನೆ ಫ್ರೆಶ್ನೆಸ್ ಇರಲಿಲ್ಲ. ಹಂಗಾಗಿ ಇವಾಗ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮುಂದೆ ನೋಡೋಣ. ಹಲೋ, ವೆಲ್ಕಮ್ ಟು ನಮ್ಮ ಮನೆ. ಇದು ನಮ್ಮ ಮನೆ. ಇವತ್ತು ನಾಳೆ ನಾವು ಇಲ್ಲಿ ಸ್ಟೇ ಆಗಿರ್ತೀವಿ. ಸೊ ನಾವು ಇರೋ ತನಕ ಇದು ನಮ್ಮ ಮನೆ. ನೋಡಿ, ಎಲ್ಲರೂ ಅನ್ಲಾಕ್ ಆಗಿ ಬರ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪ್ಲೀಸ್ ಅಂಟಿಲ್ ವಿ ಇಯರ್, ನಾವು ಯಾವಾಗ ಎಲ್ಲಿ ತನಕ ಇಲ್ಲಿ ಇರ್ತೀವಿ ಅಲ್ಲಿ ತನಕ ಇದು ನಮ್ಮ ಮನೆ. ಸ್ವಚ್ಛತೆ ಕಾಪಾಡಿ. ಓಕೆ ಸರ್. ಸರ್ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಓಕೆ. ಇವರು ನಮ್ಮ ಸರ್ ವಿನೋದ್ ಕುಮಾರ್ ಸರ್. ಥ್ಯಾಂಕ್ ಯು. ಈ ಹೋಮ್ ಸ್ಟೇ ಓನರು. ನೆಕ್ಸ್ಟ್ ಬೇಕಾದ್ರೆ ಡೀಟೇಲ್ಸ್ ಹಾಕಿರ್ತೀನಿ. ನೆಕ್ಸ್ಟ್ ಬರೋರೆಲ್ಲ ಕಾಂಟ್ಯಾಕ್ಟ್ ಮಾಡಿ ವಿನೋದ್ ಸರ್ನ. ನೋಡಿ, ನಾವು ಹೇಳೋಕ್ಕಿಂತ ಮುಂಚೆ ಅವರೇ ಎಲ್ಲಾನು ಫ್ರೀಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾ ಇದ್ದಾರೆ. ಫುಲ್ ಕಂಪ್ಲೀಟ್ ಸ್ಟೇ ಆರಾಮಾಗಿದೆ. ಕಾಫಿ ಪುಡಿ ಇಲ್ಲ ಅದೇ. ಓಕೆ, ಸ್ಟೇ. ಫಸ್ಟು ನನ್ನ ಮೊಬೈಲ್ನ ಚಾರ್ಜ್ಗೆ ಹಾಕಬೇಕು, ಆಮೇಲೆ ಗ್ಯಾಜೆಟ್ಸ್ಗಳು ಚಾರ್ಜ್ಗೆ ಹಾಕಬೇಕು. ಚಾರ್ಜರ್ ಪಾಯಿಂಟ್ ನೋಡ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ವ್ಯವಹಾರ ನೋಡೋಣ. ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಹೋಗ್ಬೇಕಾದ್ರೆ ನೆಕ್ಸ್ಟ್ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಎಲ್ಲರೂ ಫ್ರೆಶ್ ಅಪ್ ಆದಮೇಲೆ ರೆಡಿಯಾಗಿ ನಾವು ಮತ್ತೆ ನಮ್ಮ ಏನು ಮೊದಲನೇ ದಿನದ ಪ್ರಯಾಣನ ಮುಂದುವರಿಸ್ತೀವಿ. ಆ ಭಾಗನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.